ಮಕರ ರಾಶಿ ಫಲವನ್ನ ಹೇಳಬೇಕು ಅಂತ ನನಗೆ ಒಂಥರ ಸಂಭ್ರಮ ಖುಷಿ ಆಗುತ್ತೆ. ಯಾಕೆ ಅಂತ ಅಂದ್ರೆ 7.5 ವರ್ಷಗಳಿಂದ ಅನುಭವಿಸಿದಂತಹ ಸಾಡೆ ಸಾ ಶನಿಯ ಬಿಡುಗಡೆ 2025 ಏಪ್ರಿಲ್ ಅಲ್ಲಿ ಆಗ್ತಾ ಇದೆ. ಮಕರ ರಾಶಿಯವರಿಗೆ ಅವಮಾನವನ್ನ ಮಾಡಿದಂತಹ ವ್ಯಕ್ತಿಗಳೇ ನಿಮಗೆ ಸನ್ಮಾನವನ್ನ ಮಾಡ್ತಾರೆ. ಎಷ್ಟೋ ಗಲಾಟೆ ಗೊಂದಲಗಳಿಂದಿದ್ದಂತಹ ವ್ಯವಹಾರಗಳೆಲ್ಲವೂ ಸಹ ಸರಿದೂಗುವಂತಹ ಸ್ಥಾನಕ್ಕೆ ಬರುತ್ತೆ. ಜೊತೆಯಲ್ಲಿ ನಿಮಗೆ ಸಂತಸ ಸಂಭ್ರಮ ಕುಟುಂಬದಲ್ಲಿ ಮನೆ ಮಾಡಿರುತ್ತೆ. ಮನೆಯಲ್ಲಿ ಯಾವಾಗಲೂ ಸಹ ಖುಷಿಯಿಂದ ಇರುವಂತಹ ಯೋಗ ತಂದು ಕೊಡುತ್ತೆ. ಶತ್ರುಗಳು ಸಹ ಮಿತ್ರರಾಗುವಂತಹ ಯೋಗ. ನಿಮ್ಮನ್ನ ಅವಮಾನವನ್ನು ಮಾಡಿ ನಿಮ್ಮ ಜೊತೆ ಜಗಳವನ್ನ ಮಾಡಿಕೊಂಡು ಇಲ್ಲ ಸಲದ ಅಪವಾದಗಳನ್ನು ಮಾಡಿ ಕೊನೆಗೆ ಕೋರ್ಟು ಕಚೇರಿಗಳಿಗೆ ಹೋಗಿದ್ದಂಥವರು ಸಹ ರಾಜಿ ಆಗ್ತಾರೆ. ಅಂತಹ ಯೋಗದಿಂದ ಕೂಡಿರುವಂತದ್ದು ಮಕರ ರಾಶಿ. ಈ ಮಕರ ರಾಶಿ ಅಧಿಪತಿಯಾದಂಥವನ ಶನಿಗ್ರಹ 7.5 ಶನಿಗ್ರಹ ಈಗ ಬಿಡುಗಡೆಯನ್ನ ಮಾಡಿ ನಿಮಗೆ ಸಂಪೂರ್ಣವಾದಂಥ ಅನುಗ್ರಹವನ್ನು ನೀಡ್ತಾ ಇದ್ದಾರೆ. ಶನಿ ಮಹಾತ್ಮ ಅವರ ಯೋಗದ ಫಲದಿಂದ ನಿಮಗೆ ಉತ್ತಮವಾದಂಥ ಮನಸ್ಥಿತಿ, ಉತ್ತಮವಾದಂಥ ವ್ಯವಹಾರ ಜ್ಞಾನ, ಉತ್ತಮವಾದಂತಹ ವ್ಯವಹಾರದಲ್ಲಿ ಅನುಕೂಲ ಎಲ್ಲವನ್ನು ತಂದುಕೊಡುವಂತಹ ಯೋಗದಿಂದ ಕೂಡಿರುತ್ತದೆ ಮಕರ ರಾಶಿಯವರು. ಮಕರ ರಾಶಿಯವರಿಗೆ ಯಾವುದಾದ್ರೂ ಸಮಸ್ಯೆಗಳು ಅಂತಂದರೆ ಖಂಡಿತವಾಗಿ 2025ನೇ ಇಸ್ವಿ ಯಾವ ಗ್ರಹಗತಿಗಳ ಮಾರಕ ಸ್ಥಾನವೂ ನಿಮಗೆ ಸಿಗೋದಿಲ್ಲ. ಯಾವ ಸಮಸ್ಯೆಗಳು ಬರುವಂತಹ ನಿಮಗೆ ದಿನಗಳೂ ಸಹ ನಿಮಗೆ ಸಿಗೋದಿಲ್ಲ. ನಿಮಗೆ ವ್ಯಕ್ತಿತ್ವ ಚೆನ್ನಾಗಿದೆ, ಸ್ವಲ್ಪ ಮುಂಗೋಪ ಜಾಸ್ತಿ. ಆ ಮುಂಗೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ದುಡುಕಿ ಸಡನ್ನಾಗಿ ಏನಾದರೂ ಅದು ಮಾತನಾಡಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದನ್ನೇ ಕಾಯ್ತಿರುವಂಥ ವ್ಯಕ್ತಿಗಳಿರ್ತಾರೆ. ಅದಾದರೂ ಸಹ 2025 ನಿಮಗೆ ಅಂಥ ಯಾವ ಸಮಸ್ಯೆಗಳನ್ನು ತಂದೊಡ್ಡೋದಿಲ್ಲ. ಯಾವ ವ್ಯವಹಾರಗಳೂ ಸಹ ತಾಪತ್ರೆಗಳಾಗೋದಿಲ್ಲ. ಹೊಸ ಕೆಲಸಗಳಂತೂ ಉತ್ತಮವಾಗಿ ಸಿಗುತ್ತೆ. ಉತ್ತಮವಾದಂಥ ವ್ಯವಹಾರ ಚೆನ್ನಾಗುತ್ತೆ. ಕುಟುಂಬದಲ್ಲಿ ಸೌಖ್ಯವಾಗಿರುತ್ತೆ. ಹಣಕಾಸಿನ ಅನುಕೂಲವಾಗುತ್ತೆ. ತಂದೆಯಿಂದ ಏನಾದರೂ ಬರಬೇಕಾಗಿರುವಂಥ ಯಾವುದಾದ್ರೂ ಆಸ್ತಿ ಹಣಕಾಸು ವ್ಯವಹಾರವೆಲ್ಲವೂ ಸಹ ನಿಮಗೆ ಲಾಭದಾಯಕವಾಗುತ್ತೆ. ನಿಮ್ಮನ್ನು ಅವಮಾನ ಮಾಡಿದಂಥವರು, ನಿಮಗೆ ತೊಂದರೆ ಕೊಟ್ಟಂಥವರು ಸಹ ನಿಮ್ಮನ್ನು ಅದೆಲ್ಲವೂ ಅರಿವಾಗಿ ನಿಮಗೆ ನಿಮ್ಮ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ನಷ್ಟ ಬೇಕಾದ್ರೆ ನಿಮಗೆ ತಂದು ತುಂಬಿಕೊಡ್ತಾರೆ. ಎಲ್ಲ ಅನುಕೂಲವಾಗುವಂತಹ ವರ್ಷವಾಗಿರುತ್ತೆ ಇದೇ ಮಕರ ರಾಶಿಯವರಿಗೆ. ಸ್ಟೇಷನ್ ಮೆಟ್ಲತ್ತಿರ್ತೀರಿ, ನೀವು ಕೋರ್ಟು ಕಚೇರಿಗಳಿಗೆ ಹೋಗಿದ್ದೀರಿ, ಸ್ತ್ರೀ ಸಂಬಂಧವಾದಂಥ ಗಲಾಟೆಗಳನ್ನು ಮಾಡ್ಕೊಂಡಿದ್ದೀರಿ, ಬೇರೆಯವರನ್ನ ನಂಬಿ ಅವರಿಂದ ಮೋಸಕ್ಕೆ ಹೋಗಿದ್ದೀರಿ, ನಿಮ್ಮನ್ನ ಬಳಸ್ಕೊಂಡು ಬೇರೆಯವರು ಬೇರೆ ಸಮಸ್ಯೆಗಳನ್ನು ಮಾಡಿದ್ದಾರೆ, ನಿಮ್ಮನ್ನ ಬಳಸ್ಕೊಂಡು ಕೊನೆಗೆ ಕೊಲೆ ಸುಲಿಗೆಗಳನ್ನು ಮಾಡಿ ನಿಮ್ಮ ತಲೆ ಮೇಲೆ ಹಚ್ಚಿ ನಿಮಗೆ ಅಪವಾದ ಅಪರಿಂದೆಗಳನ್ನು ಮಾಡಿ ಅಪರಾಧಿ ಸ್ಥಾನಕ್ಕೆ ತಂದು ನಿಲ್ಲಿಸಿದಂತಹ ರಾಶಿಯವರು ಮಕರ ರಾಶಿಯವರು. ಈ ಮಕರ ರಾಶಿ ಇದೆಲ್ಲದಿಂದ ಸಹ ಮುಕ್ತರಾಗಿ ಎಲ್ಲ ಜೀವನದ ಸಂಪೂರ್ಣವಾದಂಥ ಪಾಠವನ್ನು ಕಲ್ತ್ಕೊಂಡು ಬಂದಿರುವಂಥ ಮಕರ ರಾಶಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಎಡವೋದಿಲ್ಲ. ನಾನು ಹೇಳ್ತೀನಿ, ಈ ಮಕರ ರಾಶಿಯವರಿಗೆ ಇನ್ನು ಸುಮಾರು 8-9 ವರ್ಷಗಳ ಕಾಲವೂ ಸಹ ನಿಮಗೆ ಯಾವ ಸಮಸ್ಯೆಗಳು ಬರದ ರೀತಿಯಲ್ಲಿರುತ್ತೆ. ನಿಮ್ಮ ಬೆಳವಣಿಗೆಯ ಮೇಲೆ ಅದು ನಿಲ್ಲುತ್ತೆ.